ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನಾ ಡೈಲಿ ಲೈಫ್. ಫ್ರೆಂಡ್ಸ್, ಇವತ್ತು ನಾಗರ ಹಬ್ಬದ ಬ್ಲಾಗ್ ಇದು. ನೋಡಿರಿ, ಬೆಳಗ್ಗೆ ಎದ್ದು ಕಸ ಹಾಕಲು ಜಳಕ ಎಲ್ಲ ಮಾಡಿ ನಾನು ಎಡೆಗೆ ಪ್ರಸಾದಕ್ಕೆ ಎಳ್ಳುಂಡಿ ಆಮೇಲೆ ತಂಬಿಟ್ರೆ ಮಾಡೋಕೆ ಎಳ್ಳು ಆಮೇಲೆ ಅಕ್ಕಿ ತೊಳೆದಾಕೀನಿ. ಇಲ್ಲೇ ಕುತ್ಕೊಂಡು ಬೆಲ್ಲನ ತುರಿತೀನಿ. ಈಗ ಅವನ್ನ ಸ್ವಲ್ಪ ಕೈಯಾಡಿಸಿ ಇದು ಮಾಡ್ಕೊತ ಆ ಕಡೆ ಈ ಕಡೆ ಇದು ಮಾಡ್ಕೊತ ಪ್ಯಾನಿಂಗ್ ಗಾಳಿಗೆ ಸ್ವಲ್ಪ ಒಣಗಿಸ್ಬೇಕು. ಅವನ್ನ ಬಿಸಿಲಿಗೆ ಇಟ್ಟು ಒಣಗಿಸಂಗಿಲ್ಲ. ನಾನು ಇದು ಎಳ್ಳು ಉಂಡೆ ಆಮೇಲೆ ತಂಬಿಟ್ಟು ರೆಡಿ ಮಾಡತ್ತೀನಿ. ನನ್ನ ಮಗಳು ಪೂಜೆಗೆ ರೆಡಿ ಮಾಡತ್ತಾಳ. ಸ್ವಲ್ಪ ಆರ್ಬೇಕು, ಅಕ್ಕಿ ಪೂರ್ತಿ ಒಣವಾಗಬಾರ್ದು, ಸ್ವಲ್ಪ ನಮ್ಮ ಹಸಿ ಇರ್ಬೇಕಂದ್ರೆ ತಂಬಿಟ್ಟು ಚೆನ್ನಾಗಿ ಆಕತಿ ಕಟ್ಟಕ್ಕೆ. ಇಲ್ಲಾಂದ್ರೆ ಪೂರ್ತಿ ಹಿಟ್ಟು ಆಗ್ಬಿಡ್ತೈತಿ, ಒಣ ಆಗ್ಬಿಡ್ತೈತಿ, ಕಟ್ಟಕ್ಕೆ ಸರಿ ಆಗೋದಿಲ್ಲ. ಹಂಗಾಗಿ ಸ್ವಲ್ಪ ನೋಡಿಕೊಂಡು ಒಣಗಿಸ್ಕೊಳತ್ತೀನಿ. ನಾನು ರಾತ್ರಿನ ತೊಳೆದು ಹಾಕ್ಬೋದಾಗಿತ್ತು, ಆದರೆ ಬೆಳಗ್ಗೆವರೆಗೂ ಅಂದ್ರೆ ಫುಲ್ ಡ್ರೈ ಆಗಿಬಿಡ್ತಾವೆ ಅವು. ಹಂಗಾಗಿ ರಾತ್ರಿ ತೊಳೆದು ಹಾಕಿಲ್ಲ. ನಾವು ಬೆಳಗ್ಗೆ ಎದ್ದು ತೊಳೆದು ಹಾಕ್ತೀವಿ. ಏನು ಒಂದು ಅರ್ಧ ಮುಕ್ಕಾಲು ತಾಸು ಅಂದ್ರೆ ದೇವ್ರ ಮನೆ ತೊಳೆದು ಪೂಜೆ ಎಲ್ಲ ಒಳ್ಳೆ ದೇವ್ರ ಫೋಟೋ ಎಲ್ಲ ತೊಳೆದು ಇಟ್ಟು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿ ಹಾಕಿ ಬಾಗಿಲು ಪೂಜೆ ಮಾಡೋಷ್ಟೊತ್ತಿಗೆ ಇವು ರೆಡಿ ಆಗಿಬಿಡ್ತಾವೆ. ಹಂಗಾಗಿ ಬೆಳಗ್ಗೆನ ಇದು ಮಾಡ್ತೀವಿ ನಾವು. ನಮ್ಮ ಮನೆ ನಾಗರ ಹಬ್ಬಕ್ಕೆ ನಾವು ಇದಕ್ಕೆ ಎಳ್ಳು ಉಂಡಿಗೆ ಚಿಗಳಿ ತಂಬಿಟ್ಟು, ಇದಕ್ಕೆ ಅಕ್ಕಿದಕ್ಕೆ ತಂಬಿಟ್ಟು ಅಂತೀವಿ. ನಿಮ್ಮ ಮನ್ಯಾಗ ನಾಗರ ಪಂಚಮಿಗೆ ಏನೇನು ಮಾಡ್ತೀರಂತೆ ಕಮೆಂಟ್ ಮಾಡಿರಿ. ನೋಡಿರಿ, ನಾನು ಬೆಲ್ಲ ತುರಿ ಹಾಕ್ತೀನಿ. ನಮ್ಮ ಮನೆಯವರು ನನ್ನ ಮಗಳಿಗೆ ಹೆಲ್ಪ್ ಮಾಡತ್ತಾರ, ಕಂಕಣ ಅದು ಕಟ್ಟಕ್ಕೆ ಮಾಡೋಕೆ ಹೆಲ್ಪ್ ಮಾಡತ್ತಾರ. ನೋಡಿರಿ, ಉಂಡೆ ತಂಬಿಟ್ಟು ರೆಡಿ ಆಯ್ತು. ಇದನ್ನು ಕಟ್ಟಿ ಇಟ್ಟಿಂದ ಆಮೇಲೆ ನಾನು ಎಳ್ಳು ರುಬ್ಕೊಂಬಂದು ಅವನು ಕಟ್ಟಿದೆ. ಈಗ ಒಂದು ಕಟ್ಟಿ ಮುಗಿಸಿಂದ ನಾನು ಸೀರೆ ಉಟ್ಕೊಂಬರ್ತೀನಿ. ಸೀರೆ ಉಟ್ಕೊಂಬಂದು ಅಷ್ಟರೊಳಗೆ ನನ್ನ ಮಗಳೆಲ್ಲ ಪೂಜೆದು ರೆಡಿ ಮಾಡಿಟ್ಟಿರ್ತಾಳೆ. ಬಂದು ನೋಡಿರಿ, ಪೂಜೆಗೆಲ್ಲ ರೆಡಿ ಮಾಡಿಟ್ಟಾಳೆ ನನ್ನ ಮಗಳು. ಈಗ ದೇವ್ರ ದೀಪ ಹಚ್ಚಿ ಮಂಗಳಾರತಿ ಮಾಡಿ ಕರ್ಪೂರ ಬೆಳಗಿ ನಾಗಪ್ಪಗೆ ಹಾಲು ಹಾಕೋದು. ಇಷ್ಟು ಹಾಕ್ಬಿಡೋಕ್ಕೆ ಅಷ್ಟು ಹಾಕ್ತೀನಿ. ಹಾಂ, ಒಬ್ಬರದೇ ಹೊಡಿಯೋಕ್ಕೆ ತೋರಿ. ಹಂಗಾಟ ಮಾಡ್ಬೇಕು. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಜ್ಞಾನಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ. ಕಡಿಮೆ
ಹಚ್ಚಿದ್ನಲ್ಲ. ಹಾಲು ಕೀರುಂಡು ಹೋಗೆ ನಾಗಮ್ಮ, ನಾರಿನವನಾಗ ದೋಷ ಕಳಿಯಮ್ಮ. ಕೊಡು ತಗೋ. ಇಷ್ಟು ಕಸ ವಾಪಸ್ ತೆಗಿಬಾರ್ದು ಕೈಯಲ್ಲಿ. ಇಲ್ಲ ಅದೊಂದು ಚೂರು ಹಾಕು. ಅದು ನಿಂತಿಂದ ಎರಡು ಪಾಲ್ ನನಗೆ. ಬರ್ರಿ ನಾಗರ ಪಂಚಮಿ ಹಬ್ಬದ ಸ್ಪೆಷಲ್ ಊಟ ಪೂಜೆ ಎಲ್ಲ ಆಯ್ತು, ಪ್ರಸಾದ ತೊಗೊಂಡ್ವಿ. ನೆಕ್ಸ್ಟ್ ಈಗ ಹಬ್ಬದ ಸ್ಪೆಷಲ್ ಅಡುಗೆ ಮಾಡಿ ಊಟ ಮಾಡತ್ತೀವಿ ಇಷ್ಟರು. ಬೆಲ್ಲದ ಬೇಳೆ, ಬದ್ನಿಕಾಯಿ ಪಲ್ಯ, ಪುಳಿಯೋಗರೆ ಹುಳಿ ಅನ್ನ, ಪುಳಿಯೋಗರೆ ಹುಳಿ ಅನ್ನ ಪುಳಿಯೋಗರೆ ಇದೆಯಲ್ಲ ಬನ್ನಿ. ನಾನು ಹುಳಿ ಅನ್ನ ಅಂದೇ ಇಲ್ಲ ಹಿಂಗೆಲ್ಲ ಅಂತಂದು. ಸರಿ ನೀರು ನೀರು ನೀ ಸರಿ ಗಂಟೆ ಹಿಡಿದಿಲ್ಲ ಅಲ್ಲಿ ಕೆಲಸ ಮಾಡ್ಕೊಂಡು ಬಿಸ್ಕೊಡ್ತದೆ. ಏನು ಕೆಲಸ ಮಾಡಕ್ಕೆ ಅಂಗಡಿಗೆ ಹೋಗಿದ್ನಲ್ಲ ನೋಡಿ ಮತ್ತೆ ಕಟ್ಕೊಂಡು ಇಲ್ಲ ಬಿಜ ಬಿಡ್ತದೆ. ಎಲ್ಲ ಕಟ್ ಆಗ್ಬಿಟ್ಟು ಅವು ತಳ್ಳಗೆ ಬಿಟ್ಟವು, ಒಂದ್ ಕಡೆ ದಪ್ಪ ಒಂದ್ ಕಡೆ ಇದು ಸಣ್ಣ ಆಯ್ತಲ್ದ. ಹುಳಿ ಹೆಂಗಿದ್ರು ಕಟ್ ಮಾಡ್ಕೊಂಡು ಹೋಗೋದು. ಚಲೋ ಆಯ್ತು ಬಿಡು, ಹೆಂಗೂ ಮತ್ತೆ ಬಾಯಾಗ ಕಡೆ ಬಜ್ಜಿ ಕೈಯಾಗ ತಪ್ಪು ತಪ್ಪು ನೋಡ ಆ ಕಡೆ ಬರ ಬಾಯಿ ಆಯ್ತಾ. ಜವಾರಿ ಮುಳಕ್ ಬಂದೆ ಯಾಕೆ ಸ್ವೀಟ್ ಜೊತೆ ತಿನ್ಬೇಕು ಅಷ್ಟು. ಎಕ್ಸ್ಟ್ರಾ ಸಾಕು. ಸಾಕು ಸಾಕು ನೀ ಸಾಕಾದ್ರೆ ಆಗ್ತಾಳೆ ಸುಮ್ಮನೆ ತಿನ್ಕೋಗ ಕಡಿಮೆ ತಗೊಳ್ಳೋದು. ಸಾಕು ಸುಮ್ಮನೆ, ಆಮೇಲೆ ಕಾಳು ಜೊತೆ ತಿಂತೀನಿ. ನಾವು ಕಾಳಜಿ ತಿಂತೀವಿ. ನಮ್ಮ ಮನ್ಯಾಗ ಸ್ವೀಟ್ ಜಾಸ್ತಿ ತಿನ್ನೋರು ಇವ್ರೊಬ್ರ. ಅಲ್ಲ ಟೇಸ್ಟ್ ಆಗದಕ್ಕ ಸಿಹಿ ಕಮ್ಮಿ ಆಕತಿ. ಸ್ವಲ್ಪ ನಾಗರ ಪಂಚಮಿ ಹ್ಯಾಪಿ ನಾಗರ ಪಂಚಮಿ ಹೇಳ್ರಿ. ಎಲ್ರಿಗೂ ಹ್ಯಾಪಿ ನಾಗರ ಪಂಚಮಿ. ಬರ್ರಿ ಊಟ ಮಾಡ್ರಿ. ನಾಗರ ಪಂಚಮಿ ಶುಭಾಶಯಗಳು. ವಿಡಿಯೋ ಬಸ್ ಊಟ ಮಾಡಿ ಬಸ್. ಹೆಂಗಾಗೈತಿ? ಹೋಗಿದೆ ಸ್ವಲ್ಪ ಬೆಲ್ ಕಮ್ಮಿ ಆಗೈತಿ. ಬೆಲ್ಲ ಕೊಡೋದು ಹಾಗೆ ಅಲ್ಲ ಸಾಹೇಬ್ರು ಬೆಲ್ಲ ತಿನ್ನೋದೇ ಇಲ್ಲ. ನೋಡೋದು ಬೆಲ್ಲ ಸರಿ ಪಲ್ಯ ಆಯ್ತು ನೋಡಿ. ಉಗ್ರ ಒಂದು ಅಚ್ಚೋ ಪಲ್ಯ ಹಚ್ಚಿ ಎಲ್ಲಿ ಹಾಕ್ತಿ? ಆ ಕಡೆ ಅಲ್ಲೇ ಹಾಕ್ಬೇಕಿಲ್ಲ, ಬಿದ್ದರೂ ಅಲ್ಲೇ ಇರ್ತಾವು. ಹಿಂಗೆ ಗಾಳಿಗೆ ಹಿಂಗೆ ಹಾರ್ಕೊಂಡು ಹೋಗ್ಬಿಡ್ತಾವೆ ಇವು. ನೋಡ್ರಿ ನಾ ಕೆಲಸ ಮಾಡಕತ್ತೇವ, ನಮ್ಮ ಆರಾಮ್ ಕೂತ್ಕೊಂಡ ತೋರ್ಸಾತೇನಿ ನನ್ನ ಗಂಡ ನನ್ನ ಮಗಳು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡತ್ತಾರ ಅಂತೇಳಿ. ಪಂಚಮಿದು ಬಿಚ್ಕಡುಬು ಬೆಲ್ಲದ ಬೇಳೆ ಕರ್ಗಸಾಕತ್ತಾರ. ನೀವೇನು ಮಾಡತ್ತೀರಿ? ನಾವು ಜನರಿಗೆ ತೋರ್ಸಾಕತ್ತೀವಿ ನನ್ನ ಗಂಡ ನನ್ನ ಮಗಳ ಕಷ್ಟನ.
ಅದು ರೀ ಕರೆಕ್ಟಾಗಿ ಒಳಗೆ ಬಿಸಿಲು ಅಲ್ಲೇ ಕಡಕ್ ಬಿಸಿಲು ಐತಿ ಇಲ್ಲೇ ಖಾಲಿ ಬಿಸಿಲು ಐತಿ ಫ್ರೆಂಡ್ಸ್. ಖಾಲಿ ಬಿಟ್ಟಿದ್ರು ಮಾಡಿ ಇವು ನಮ್ಮವಲ್ಲಿ ಇವು ಅಲ್ಲ ಕ್ಲಿಪ್ ನಮ್ಮದು ಅಲ್ಲ. ಒಳ್ಳೆ ಬಿಸಿಲು ಐತಿ. ಎಲ್ಲಿ ಇಲ್ಲಿ ಹಾಕ್ಬೇಕಾಯ್ತು ಬಿಡ ಬೆಳ್ಳುಳ್ಳಿ. ಹುಚ್ಚದೀನಿ ತಗೋಣ, ಅಲ್ಲೇ ಹಾಕೀನಿ. ಇಲ್ಲಿ ಯಾಕೆ ಹಾಕಿಲ್ಲ ಗೊತ್ತಾ ಅಂತ ಹೇಳ್ತೀನಿ ಕೇಳಿ. ಇಲ್ಲಿ ಹಾಕಿದ್ರೆ ಅದು ಧೂಳ ಬರ ಆಯ್ತದೆ, ಇದು ತುಂಬ ಆಗ್ತದೆ. ಅಲ್ಲಿ ಯಾವ್ದು ಗೋಡೆ ಮಕ್ಕಳಿಗೆ ಹೇಳೋದಕ್ಕೆ ಅಲ್ಲಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಸಂಜೆ ದೀಪ ಹಚ್ಚೀವೀಗ. ಚಾತ ರೆಡಿ ರೆಡಿ. ಚಾ ಹಾಂ ತಾಣ್ ಚಾ ನಾನು ಸ್ವಲ್ಪ ಕೊಡ್ರಿ ಬಾ. ಅರ್ಧ ಲೋಟ ಆಗ್ಬೇಕಾ? ಅದು ಅರ್ಧ ಲೋಟ ಚಾ. ಇದು ಭಾಳ ಭಾಳ ಆತಾ? ಚಾ. ಅವ್ರು ಹೋಗಿ 20 ಸಲ ಕುಡಿತಾರೆ ಈಗ. ನಮ್ದು ಮುಗೀತು ಲಾಸ್ಟ್ನೇ ಚಾ ಇದು. ಸರಿ. ಅದಕ್ಕೆ ಫುಲ್ ಲೋಟ ಐತಿ. ವಿಡಿಯೋ ಏನು ಮಾಡು. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು.